ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೊರಟಿರುವಂಥ ಪುಣ್ಯಕ್ಷೇತ್ರದ ಹೆಸರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ರಾಮನಗರ ಬಳೆಪೇಟೆ ಹತ್ತಿರ ಈ ಒಂದು ದೇವಸ್ಥಾನ ಬರುತ್ತೆ. ರಾಮನಗರದ ಟೌನ್ ಒಳಗಡೆ, ಟೌನಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಹಾಗೂ ಹಲವಾರು ವರ್ಷಗಳ ಇತಿಹಾಸವನ್ನು ಕೂಡ ಈ ದೇವಸ್ಥಾನ ಹೊಂದಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಛತ್ರ ಕೂಡ ಇದೆ. ಸೊ ಆ ಮದುವೆಗಳು ಕೂಡ ನಡೀತಾ ಇರುತ್ತೆ, ನಾಮಕರಣ ಮತ್ತು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಈ ದೇವಸ್ಥಾನದ ಒಳಗಡೆ ನಡೆಯುತ್ತೆ. ಈ ಛತ್ರದ ಒಳಗಡೆ ನಡೆಯುತ್ತೆ. ಈಗ ದೇವಸ್ಥಾನದ ಒಳಗಡೆ ಇದ್ದೀವಿ ನಾವು. ದೇವಸ್ಥಾನದ ಒಳಗಡೆ ಹೋದ ತಕ್ಷಣವೇ ನಿಮಗೆ ಗಣಪತಿ ವಿಗ್ರಹ ಕಾಣುತ್ತೆ, ಮಹಾಗಣಪತಿ ವಿಗ್ರಹ ಕಾಣುತ್ತೆ. ನೀವು ನೋಡ್ಬೋದು ಎಷ್ಟು ವಿರಾಜಮಾನವಾಗಿ ಮಹಾಗಣಪತಿ ವಿಗ್ರಹ ಇದೆ. ಸೊ ನೋಡಿ, ಚಾಮುಂಡೇಶ್ವರಿ ವಿಗ್ರಹ. ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಚಾಮುಂಡೇಶ್ವರಿ, ಸೊ ನಾಡಿನ ಅಧಿದೇವತಿ ಚಾಮುಂಡೇಶ್ವರಿಯನ್ನು ಇಲ್ಲೂ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಹಾಗೂ ಈ ದೇವಸ್ಥಾನಕ್ಕೂ ಕೂಡ ತುಂಬ ದೊಡ್ಡದಾದಂತಹ ಒಂದು ಇತಿಹಾಸವಿದೆ. ಹಾಗೂ ಇಲ್ಲಿನ ಕರಗ ಮಹೋತ್ಸವ ಜುಲೈ ತಿಂಗಳಲ್ಲಿ, ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ 2ನೇ ವಾರದಲ್ಲಿ ನಡೆಯುತ್ತೆ. ಅದರಲ್ಲೂ ಆಷಾಢ ಮಾಸದಲ್ಲಿ ನಡೆಯುತ್ತೆ. ಎಷ್ಟು ಸಾವಿರಾರು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ. ನೀವು ನೋಡ್ತಾ ಇದ್ದೀರಿ, ಈಗ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಕೂಡ ಇಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ. ನೋಡಿ, ಇವಾಗ ಗಣೇಶ, ಸುಬ್ರಹ್ಮಣ್ಯ ಹಾಗೂ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೀವು ನೋಡ್ಬೋದು. ದೇವಸ್ಥಾನದ ಒಳಗಡೆ ತುಂಬ ದೊಡ್ಡದಾದಂತಹ ಒಂದು ಜಾಗ ಇದೆ. ಪ್ರಾಂಗಣ ತುಂಬ ದೊಡ್ಡದಾಗಿದೆ, ದೇವಸ್ಥಾನದ ಪ್ರಾಂಗಣ ತುಂಬ ದೊಡ್ಡದಾಗಿದೆ, ನೋಡ್ಬೋದು. ಇದರ ಪಕ್ಕದಲ್ಲಿ ಯಾರ್ಯಾರು ದೇವಸ್ಥಾನಕ್ಕೆ ದಾನಗಳನ್ನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬರ ಹೆಸರುಗಳನ್ನು ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು ಚಾಮುಂಡೇಶ್ವರಿ ಕರಗದಲ್ಲಿ ಹೇಗೆ ಆ ಉತ್ಸವ ಮೂರ್ತಿಯನ್ನು ಹೋಲುವಂಥ ಒಂದು ಕರಗ ಹೇಗಿರುತ್ತೆ ಅನ್ನೋದನ್ನು ನೀವಲ್ಲಿ ನೋಡ್ಬೋದು. ಪುರೋಹಿತರು ಕೂಡ ಅಲ್ಲಿ ನಾವು ಹೋದಾಗ ಕೂತಿದ್ರು. ಸೊ ಏನನ್ನು ಕೇಳಿದ್ರು ಕೊಡುವಂತಹ ದೇವಿ ಈಕೆ ಆಗಿರ್ತಾಳೆ. ಚಾಮುಂಡೇಶ್ವರಿ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ, ಯಾಕೆ ಅಂತಂದರೆ ಈಕೆ ನಾಡಿನ ಅಧಿದೇವತೆ. ನೋಡ್ಬೋದು. ಹಾಗೂ ಚಾಮುಂಡೇಶ್ವರಿ ಅಂತಂದರೆ ಎಲ್ಲರೂ ಗೊತ್ತಿರುವಂತಹ ವಿಚಾರ. ಈಕೆ ಚಾಮುಂಡೇಶ್ವರಿ ಅಂತ ಹೆಸರು ಬಂದಿದ್ದು ಚಾಮುಂಡನನ್ನು ಕೊಂದಿದ್ದಕ್ಕೆ ಅಲ್ಲವೇ. ಸೊ ಇಲ್ಲಿ ನೀವು ನೋಡಿ, ನೀವು ದೇವಸ್ಥಾನದ ಗೋಪುರವನ್ನು ನೀವೀಗ ನೋಡ್ತಾ ಇದ್ದೀರಾ. ತುಂಬ ಸುಂದರವಾಗಿ ಒಂದು ಗೋಪುರವನ್ನು ನಿರ್ಮಿಸಿದ್ದಾರೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ದೊಡ್ಡದಾದಂಥ ಒಂದು ಮರ ಇದೆ. ದೇವಸ್ಥಾನದ ಫುಲ್ ವ್ಯೂವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ದೊಡ್ಡದಾದಂತಹ ಒಂದು ದೇವಸ್ಥಾನ ಇದು. ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಎರಡೂ ಕೂಡ ಇಲ್ಲಿದೆ. ಪಾರ್ಕಿಂಗ್ ಮಾಡೋದಕ್ಕೂ ನಿಮಗೆ ಒಂದು ಒಳ್ಳೆಯದಾದಂಥ ಒಂದು ಅವಕಾಶ ಇಲ್ಲಿದೆ. ಮತ್ತೊಮ್ಮೆ ನಿಮಗೆ ಎಂಟ್ರೆನ್ಸನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಇದು ಒಳಗಡೆ ಹೋದ ತಕ್ಷಣ ನಿಮಗೆ ಹೇಗೆ ದೇವಸ್ಥಾನ ಭಾಸವಾಗುತ್ತೆ ಅಂತ ನೋಡ್ಬೋದು ನೀವು. ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ ವಿಗ್ರಹ, ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಇದೆ. ಗಾಯತ್ರಿ ದೇವಿಯ ಫೋಟೋ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಚಾಮುಂಡೇಶ್ವರಿ ನಗುಮುಖದಲ್ಲಿರುವಂಥ ಒಂದು ವಿಗ್ರಹವನ್ನು ನೀವಲ್ಲಿ ನೋಡಬಹುದು, ಉತ್ಸವ ಮೂರ್ತಿ. ಗಾಯತ್ರಿ ದೇವಿಯ ಒಂದು ಫೋಟೋ, ಬೃಹದಾಕಾರವಾದಂಥ ಒಂದು ಫೋಟೋ ಕೂಡ ಇಲ್ಲಿದೆ. ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಈಗ ನಿಮಗೆ ತೋರಿಸ್ತೀನಿ ನಾನು. ಅಲ್ಲಿ ನೋಡಿ, ಆಂಜನೇಯನ ಫೋಟೋ, ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿದೆ. ಚಾಮುಂಡೇಶ್ವರಿ ಅಮ್ಮನವರ ಒಂದು ಕಲ್ಲಿನ ಮೇಲೆ ಇರುವಂಥ ಒಂದು ಫೋಟೋ ನೀವು ನೋಡ್ಬೋದು. ಮಗದೊಮ್ಮೆ ನೀವು ಚಾಮುಂಡೇಶ್ವರಿಯನ್ನು ನೋಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.